ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ವಿನುತಾ ಪರಮೇಶ್. ಅರೆ ಎಂತ ಮಧುಕರ್, ಹಬ್ಬದ ದಿನಾನು ಅದೇ ನ್ಯೂಸ್ ಫಾರ್ಮೆಟ್. ಹಬ್ಬ ಅಂದ್ಮೇಲೆ ನಾವು ಒಂಚೂರು ಸ್ಪೆಷಲ್ ಆಗಿ ತಗೋಬೇಕಲ್ವಾ? ಎಲ್ಲೆಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ. ಎಸ್, ಈ ಯುಗಾದಿ ಹಬ್ಬಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಭರ್ಜರಿ ಬ್ಯಾಚುಲರ್ಸ್ ಟೀಮ್. ಹಾಯ್ ಮೇಡಮ್. ಹಾಯ್, ಎಲ್ಲರಿಗೂ ವೆಲ್ಕಮ್. ಸರಿಗಮಪ ಟೀಮ್ ಕೂಡ ಬಂದಿದೆ ಇವತ್ತು. ವೆಲ್ಕಮ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಯುಗಾದಿ ಹಬ್ಬದ ಹಾಡಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಪ್ಲೀಸ್ ನೀವೆಲ್ಲರೂ ಹಬ್ಬದ ಹಾಡನ್ನ ಹಾಡಿ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ತರುತ್ತಿದೆ. ಎಲ್ಲೆಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ವಾವ್, ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಓಕೆ, ನಾನು ಸುನೀಲ್ ಅವರೇ ನೀವು ಇವತ್ತು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಯಾಕೆ ನೀವು 3 ದಿನ ಬರಲ್ಲ ಅಂತ ಹೇಳಿ ಅವರನ್ನೆಲ್ಲ ತುಂಬಾ ಅಳಿಸ್ಬಿಟ್ಟಿದ್ರಂತೆ, ಯಾಕೆ ಹಂಗೆ ಮಾಡಿದ್ರಿ ನೀವು? ಇಲ್ಲ, ಅದು ಸುಮ್ಮನೆ ಅವರಿಗೆ ಒಂದು ಸರ್ಪ್ರೈಸ್ ಆಗಿರಲಿ ಅಂತ. ಅವತ್ತಾಗಿರೋದು ಇವತ್ತು ಹೇಳಿದ್ರೆ ನೆನ್ನೆ ಕಾನ್ಸರ್ಟ್ ಆಗಿದೆ, ನಾನು ಮೋಸ್ಟ್ಲಿ ಇವತ್ತು ಬರೋ ಡೌಟು ಅಂತ. ಹೌದು, ಆ್ಯಕ್ಚುಲಿ ಈಗಲೂ ಒಂದು ಸ್ವಲ್ಪ ಲೇಟಾಗಿ ಬಂದರು, ಬರ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ ನಾನು. ಯಾಕೆ ಹಂಗೆ ಕಾಡ್ಸೋದು ಪಾಪ ಅವರನ್ನ? ಸ್ಟೇಜಲ್ಲೆಲ್ಲ ಅಳಿಸ್ಬಿಟ್ಟಿದ್ರಲ್ಲ. ಅಲ್ಲ, ಅಳ್ತಾರಂತ ಅನ್ಕೊಂಡಿರಲಿಲ್ಲ, ಮೇ ಬಿ ಪಾಪ ಹತ್ಬಿಟ್ರು. ಬಟ್ ಅದು ಸುಮ್ಮನೆ ನಾವು ಏನೋ ಅದೇ ಆ್ಯಕ್ಚುಲಿ ನನಗೆ ಮೇ ಬಿ ನಾನು ಈ ಶೋಗೆ ಏನಂದರೆ ಹಾಡ್ಕೊಂಡು ಮಾಡ್ಕೊಂಡಿರೋರು ನಾವು. ಅಲ್ಲಿ ಹೋಗ್ಬಿಟ್ಟು ಇಲ್ಲ ಆ್ಯಕ್ಟು ಮತ್ತು ಮಾತಾಡೋದೆಲ್ಲ ಜಾಸ್ತಿ ನನಗೆ ಅಷ್ಟು ಗೊತ್ತಾಗಲ್ಲ. ಅಲ್ಲಿ ಹೋಗಿ ಏನು ಮಾಡೋದಂತ ಆ್ಯಕ್ಚುಲಿ ನಾನು ಬಿಡ್ಬೇಕಂತ ಅನ್ಕೊಂಡಿದ್ದೆ. ಮತ್ತು ಆಮೇಲೆ ಅದನ್ನೇ ಹೋಗಿ ಅದನ್ನೇ ಇವ್ರಿಗೊಂಥರ ಸರ್ಪ್ರೈಸ್ ಆಗಿ ಮಾಡಿ. ಹೋ, ಬೆಳಕದ ಫುಲ್ ಗಾಬರಿ ಹಾಕುತ್ತಿದೆ, ಟೆನ್ಷನ್ ಆಂಗ್ಸೈಟಿ ಎಲ್ಲ ಬಂದ್ಬಿಟ್ಟಿತ್ತು. ಇವ್ರು ಯಾರಪ್ಪ ಫಸ್ಟ್ ಪೇರ್ ಆಗಿದ ತಕ್ಷಣ ಕ್ಲಾತ್ ಹಾಕಿ ಪ್ರಾಪರ್ಟಿ ಕೊಟ್ಟಿರ್ತಾರೆ ಯಾರಂತ ಗೆಸ್ ಮಾಡೋಕ್ಕೆ. ಸೊ ಆಗ ಪ್ರೆಸ್ ಮಾಡಿ ಅದು ಬಟ್ ಕ್ಲಾತ್ ತೆಗಿಯೋಕ್ಕಿಂತ ಮುಂಚೆನೇ ಗೊತ್ತಾಗೋಯ್ತು ಕ್ಯಾಸೆಟ್ ಇದೆ ಅಂತ. ಆವಾಗಲೇ ಗೊತ್ತಾಗೋಯ್ತು ಇವರೇ ಬರ್ತಾರೆ ಅಂತ. ಸೊ ಅಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನು ಅಂದರೆ, ಇಬ್ಬರು ಸಿಂಗರ್ಸ್ ಇದ್ದಾರಲ್ಲ ಶೋಲಿ, ಒಬ್ಬರು ದರ್ಶನ್ ಮತ್ತು ಇವರು. ಸೊ ಅದೇ ನನ್ನ ಮನ್ಸು ಕರೆಕ್ಟಾಗಿ ಹೇಳ್ತು ಇವರೇ ಬರ್ತಾರೆ ಅಂತ. ಈಗ ನಂಗೊಂದು ಕ್ಲಾರಿಟಿ ಕೊಡಿ, ನಿಮ್ಮ ಹೆಸರು ಅಮೃತಾನ ಅಮೃತ? ಓಕೆ ಓಕೆ. ನೀವು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ದೊಡ್ಡ ಫ್ಯಾನ್ ಅಂತ. ನೀವೀಗ ಫ್ಯಾನ್ ಆದ್ಮೇಲೆ ಒಂದು ಡೈಲಾಗ್ ಹೇಳಲೇಬೇಕಲ್ಲ ನೀವು, ದಾಮೇಶ್ ಅವರೇ? ಓಕೆ, ಹೇಳ್ಬೋದು. ಕೇಳುತ್ತಾ? ಹಲೋ, ಮಾತಾಡಿ ಹೇಳಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೆತು ಮುಪ್ಪನ್ ಮುದುಕಿ ಆದರೂ ನಿಮ್ಮನ್ನು ಪ್ರೀತಿಸ್ತೀನಿ ರೀ. ಅಷ್ಟೇ ನೆನಪಿರೋದ? ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಒಂದು ಸಾಂಗ್ ಹಾಡ್ಬೋದಲ್ಲ? ಓಕೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿಗೆ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಗೆ ಚಳಿಗಾಲ. ವಾವ್, ಲವ್ಲಿ. ಥ್ಯಾಂಕ್ ಯು. ಓಕೆ, ಅಪ್ಪವಿಪ್ಪ ಅವರೇ, ನೀವು ಡೈಲಿ ಎಷ್ಟು ಖರ್ಚು ಮಾಡ್ತೀರಿ ಅಂತ ಗೊತ್ತೇ ಇದೆ. ಈಗಂತೂ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟಿದೆ. ಹಬ್ಬಕ್ಕೆ ಹೆಂಗೆ? ಹಬ್ಬಕ್ಕೆ ಅಷ್ಟೊಂದೇನು ಖರ್ಚು ಮಾಡಲ್ಲ. ಹೌದಾ? ಸಂಜೆ ಆದರೆ ಖರ್ಚು ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ಅಂದರೆ ಖರ್ಚು ಮಾಡಲ್ಲ. ಬೆಳಗ್ಗೆ ಅಂದರೆ ಫ್ಯಾಮಿಲಿಗಳು ಖರ್ಚು ಮಾಡ್ಕೊತಾರೆ, ಸಂಜೆ ಆದರೆ ನಾನು ಮಾಡ್ತೀನಿ ಖರ್ಚು. ನಿಮ್ಮ ಕಡೆ ಕೂರ್ಗಲ್ ಹೇಗಿರುತ್ತೆ? ಯುಗಾದಿ ಹಬ್ಬ ಮಾಡ್ತಾರಾ? ನಾರ್ಮಲ್ ಆಗಿ ಹಬ್ಬ ಪೂಜೆ ಮಾಡ್ತಾರೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಮಾಡೋ ಥರ ಮಾಡಲ್ಲ. ಬಟ್ ಸೆಲೆಬ್ರೇಟ್ ಮಾಡ್ತೀವಿ ನಾವು, ಜಸ್ಟ್ ಪೂಜೆ ಮಾಡ್ತೀವಿ. ಹಾಗಾದ್ರೆ ಒಬ್ಬಟ್ಟು ಹೊಸದಡ್ಕು ಈ ಕಾನ್ಸೆಪ್ಟ್ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ಅಷ್ಟೊಂದಿಲ್ಲ ಅದು ಆ ಸೈಡು. ಓಕೆ. ಉಲ್ಲಾಸ್ ಅವರೇ, ನೀವು ಕೂಡ ಅಷ್ಟೇ ಸಾಕಷ್ಟು ಫೇಮಸ್ ಆಗಿದ್ದೀರಿ. ಇಡೀ ಕರ್ನಾಟಕದ ಮನೆ ಮಗಂತರ ಎಲ್ಲರೂ ಕೂಡ ನಿಮ್ಮನ್ನು ನೋಡ್ತಾ ಇದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದ ಮೂಲಕ ಎಲ್ಲರ ಮನೆ ಮಾತಾಗಿದ್ರಿ. ಹೇಗನಿಸ್ತಾ ಇದೆ ಈ ಕಾರ್ಯಕ್ರಮದ ಮೂಲಕ ಜನರಿಂದ ಬರ್ತಾ ಇರುವಂತಹ ರಿಯಾಕ್ಷನ್? ಹೇಗನಿಸ್ತಾ ಇದೆ? ಚಲೋ ಅನಿಸ್ತಾ ಇದೆ ರೀ. ಯಾಕಂದ್ರೆ ಕಾಮಿಡಿ ಕಿಲಾಡಿ ಮಾಡಿದಕ್ಕೂ ಇದು ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಐತಿ. ಯಾಕಂದ್ರೆ ಅಲ್ಲಿ ಗ್ರೂಪ್ ವೈಸ್ ಮಾಡ್ತಿದ್ವಿ, ಎಲ್ಲರೂ ಟೀಮ್ ವೈಸ್ ಇರ್ತಿದ್ವಿ. ಇಲ್ಲ ಪರ್ಸನಲಾಗಿ ಒಬ್ಬನೇ ಹ್ಯಾಂಡಲ್ ಮಾಡೋದಿರ್ತೈತಿ, ಒಬ್ಬನೇ ಮಾತಾಡೋದಿರ್ತೈತಿ, ಜಾಸ್ತಿ ಟೈಮ್ ಇರ್ತೈತಿ.
ಅಂದ್ರೆ ನಮ್ಮದು ಓನಾಗಿ ಡೈರೆಕ್ಟ್ ಮಾತಾಡೋದಿರ್ತೈತಿ, ಅದ್ರಾಗ ಪೇರ್ನು ಕೊಟ್ಟಿದಾರಲ್ಲ ಇನ್ನೂ ಜೀವ ಭಾಳ ಖುಷಿ ಆಗ್ತೈತಿ. ಮೆಂಟರು ಪೇರಲ್ಲ. ಓ ಅದೇ ಮೆಂಟರ್ ಪೇರ್ ಅಲ್ಲ, ಈಗ ಸದ್ಯಕ್ಕೆ ಪೇರ್ ಅಲ್ಲ, ಮೆಂಟರ್ ಅಂದ್ರೆ ಪೇರೇ ಅಲ್ಲ. ಗಿಫ್ಟ್ ಅದೆಲ್ಲ ಕೊಡೋದು ಪೇರೇ ಭಾಳ ಖುಷಿ ಆಗ್ತದೆ ಅಷ್ಟೇ. ನಿಮ್ಮ ಮೆಂಟರು ಗ್ರೂಮಿಂಗ್ ಅಂತ ಹೇಳಿ ವ್ಯಾಕ್ಸ್ ಎಲ್ಲ ಮಾಡಿ ಕಾಟ ಎಲ್ಲ ಕೊಟ್ರಲ್ಲ, ಅದೇ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಮಗೆ ನೋಡಕ್ಕೆ ತುಂಬಾ ಮಜಾ ಇತ್ತು. ಜೀವನದಾಗ ಇನ್ನೇಮಂತ ಅವುಗಳ ಆಗ್ಬಾರ್ದಂತ ಬೇಡ್ಕೊಳತ್ತೀನಿ ದೇವ್ರ ಮೇಲೆ ಅಷ್ಟೇ. ನೀವೇ ಒಂದ್ ಕಾಲ್ ಮಾಡಿಸಿ ಇನ್ನೊಂದ್ ಕಾಲ್ ಮಾಡಿಸ್ಕೊಂಡ್ರಂತೆ ಕೇಳಿ. ಹಂಡ ಬಂಡ ಆಗ್ತದ್ರಿ ಹೆಂಗ್ ಬಿಡ್ಬೇಕ್ರಿ? ಒಂದ್ ಕಾಲು ಮಾಡ್ಕೊಂಡು ಒಂದ್ ಕಾಲು ಮಾಡ್ಕೊಳ್ಬೇಕು. ಹಂಡ ಬಂಡ ಅಂದ್ರೆ ಒಂದ್ ಮಾಡೋದು ಒಂದ್ ಬಿಡೋದು, ಒಂದ್ ಕಡೆ ಹೋಗಲ್ಲ ಒಂದ್ ಕಡೆ ಹೋಗಲ್ಲ ಇರಲ್ಲ, ಅದಕ್ಕೆ ಎರಡು ಮಾಡೋದಂತಂದು. ಓಕೆ, ಶಿವಾನಿ ಅವರೇ, ನೀವಂತೂ ಶಿವನ್ ಭಕ್ತೆ, ಅದು ನೀವು ಹಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ನಿಮಗೆ ಶಿವನ್ ಇದು ಕೂಡ ಗಿಫ್ಟ್ ಕೂಡ ಕೊಟ್ಟರು ಸ್ಟೇಜಲ್ಲಿ, ಆ ಮೂಮೆಂಟ್ ಎಲ್ಲ ಹೇಗೆ ಅನಿಸುತ್ತೆ? ಬಾಗಲಕೋಟೆಯಲ್ಲಿ ಮೊಟ್ಟ ಮೊದಲು ಜಿ ಸಾರಿಗಮಪ ಮತ್ತು ಸುವರ್ಣ ನ್ಯೂಸ್ ನೋಡೋ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಬಾಗಲಕೋಟೆಯಲ್ಲಿ ನನಗೆ ಶಿವನ ಮೂರ್ತಿ ಕೊಟ್ಟಿದ್ದರು. ಆ ಶಿವನ ಮೂರ್ತಿ ತಗೊಂಡು ನಮ್ಮ ಮನೆಗೆ ನಾವು ಡೈಲಿ ಪೂಜೆ ಮಾಡ್ತೀವಿ. ಅದೊಂದು ಸ್ಪೆಷಲ್ ಆಶೀರ್ವಾದ ನನಗೆ. ಸೊ ಅದೆಲ್ಲ ಆಗಿದ್ದು ಝೀಲಿಂದೆ. ಮನೆಯವರು ಎಷ್ಟು ಖುಷಿ ಪಡ್ತಾರೆ ಇದರಿಂದ ಅಂದರೆ ಮನೆಯವ್ರು ತುಂಬಾ ಖುಷಿ ಪಟ್ರು, ಯಾಕೆಂದರೆ ದೇವರೇ ಮನೆಗೆ ಬಂದ ಜಿ ಸರಿಗಮಪ ಮುಖಾಂತರ. ಸೊ ಇದಕ್ಕಿಂತ ದೊಡ್ಡ ಖುಷಿ ವಿಷಯ ಏನೂ ಇರಲ್ಲ. ಈಗ ನೀವು ಶಿವನ್ ಹಾಡಿಲ್ಲ ಅಂದರೆ ಹೇಗೆ? ಶಿವನ್ ಹಾಡಿ ನೀವು ಫೇಮಸ್ ಹೇಳೋ ಮಾದೇವ ಸಾಂಗನ್ನು ಹಾಡು. ಚರಣ. ಮಾದೇವ ಮಾದೇವ ಕೇಳೋ ಮಾದೇವ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡಕ ಢಮರುವಾಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿದಾಳ ನಡೆಸಿದಿ ಬಾಳ. ಶಿವ 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 ಶಿವನೇ ಹರ 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 ಹರನೇ. ಶಿವನೇ ಹರನೇ ಶಿವನೇ ಹರನೇ. ಶಿವ 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 ಶಿವನೇ ಹರ 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 ಹರನೇ. ಲವ್ಲಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ವಿ ಅಮೋಘ. ನೀನಂತೂ ನಿನ್ನ ಎಕ್ಸ್ಪ್ರೆಷನ್ ಇಂದಾನೆ ತುಂಬಾ ಫೇಮಸ್ ಆಗಿದ್ಯಾ. ಅದು ಹೆಂಗೆ? ಸಿಂಗರ್ ಆಗ್ಬೇಕು ಅಂತಿದ್ಯಾ ಅಥವಾ ಆಕ್ಟರ್ ಆಗ್ಬೇಕು ಅಂತಿದ್ಯಾ ನಿನಗೆ? ಆ್ಯಕ್ಚುಲಿ ನನ್ನ ಸಿಂಗಿಂಗ್ ತುಂಬ ಇಷ್ಟ. ನನಗೆ ಸಿಂಗಿಂಗು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಷ್ಟು ಇಷ್ಟ ಇಲ್ಲ, ಬಟ್ ಸಿಂಗಿಂಗು ಎಕ್ಸ್ಪ್ರೆಷನ್ ಅಂತೂ ಭರ್ಜರಿ ಬ್ಯಾಚುಲರ್ಸ್ ಟೀಮ್ ಅಂತೂ ಒಂದು ಕಣ್ಣಿಟ್ಟಿರ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಆ ಥರ ಏನಿಲ್ಲ, ಬಟ್ ಎಕ್ಸ್ಪ್ರೆಷನ್ ಸಾಂಗಿಗೆ ಎಕ್ಸ್ಪ್ರೆಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿ ಕೊಡ್ತೀಯ ಎಕ್ಸ್ಪ್ರೆಷನ್. ಥ್ಯಾಂಕ್ ಯು. ಲಹರಿ ಅವರೇ, ನೀವಂತೂ ಮಿನಿ ಶ್ರೇಯಾ ಘೋಷಲ್ ಅಂತಾನೆ ಬೆರೆದು ಕೊಡ್ತಿದ್ದಾರೆ. ನಿಮ್ಮ ಸಾಂಗ್ ಕೂಡ ಕೇಳೋದಕ್ಕಷ್ಟೇ ಸೊಗಸಾಗಿರುತ್ತೆ. ಶ್ರೇಯಾ ಘೋಷಲ್ ಅವರು ದೊಡ್ಡ ಫ್ಯಾನ್ ಅಂತ ನೀವು? ಹೌದು, ಆ್ಯಕ್ಚುಲಿ ಹೌದು. ಅವರ ಹಾಡಿದ ಎಲ್ಲ ಹಾಡುಗಳು ಅಷ್ಟೇ, ಎವ್ರಿ ಎಮೋಷನ್ ನೀಟಾಗಿ ಕ್ಯಾರಿ ಮಾಡ್ತಾರೆ, ಡೈನಮಿಕ್ಸ್ ಎವ್ರಿಥಿಂಗ್ ಇನ್ಫ್ಯಾಕ್ಟ್. ಸೊ ಯಾ, ಹೌದು, ತುಂಬ ಸೊಗಸಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಓಕೆ, ಇದು ಯುಗಾದಿ ಆಗಿರೋದ್ರಿಂದ ಒಂದು ಪುಟ್ಟ ಕಾನ್ಸೆಪ್ಟು ಬೇವು ಬೆಲ್ಲ ಅಂತ. ಬೇವು ಆಬ್ವಿಯಸ್ಲಿ ಕಹಿ, ಬೆಲ್ಲ ಸಿಹಿ. ಸೊ ಹಾಗಾಗಿ ನಿಮ್ಮ ಲೈಫಿನ ಬೇವು ಅಥವಾ ಬೆಲ್ಲದ ಏನಾದರೂ ಒಂದು ಇನ್ಸಿಡೆಂಟ್ಸ್ನ ಒಬ್ಬೊಬ್ಬರೇ ಹೇಳ್ತಾ ಬನ್ನಿ. ಸ್ವೀಟ್ ಮೇಡಮ್ ನೀವೇ ತಗೊಳ್ಳಿ. ಓಕೆ, ನನ್ನ ಲೈಫಲ್ಲಿ ಬೇವು ಅಂತ ಬಂದರೆ ನಾನು ನನ್ನ ತಂದೆನ ಕಳ್ಕೊಂಡಿದ್ದಿನ. ಸೊ
ಬೆಲ್ಲ ಅಂತ ಬಂದರೆ ನನಗೆ ನನ್ನ ಮಗ ಬಾಯ್ ನಾಯಿ, ಸೊ ಅವನ್ನ ರೆಸ್ಕ್ಯೂ ಮಾಡಿ ಅಡಾಪ್ಟ್ ಮಾಡ್ಕೊಂಡಿದ್ದ ದಿನ ಅದು. ನನ್ನ ತುಂಬ ಬೆಲ್ಲ ದಿನ ಅದು. ನೀವು ಬೇವು ಅಂತ ಬಂದರೆ ನಾನು ರೀಸೆಂಟಾಗಿ ಅಜ್ಜಿನ ಕಳ್ಕೊಂಡೆ. ಯಾಕಂದ್ರೆ ನಾನು ಆಯಿ ಮುತ್ತನ ಬಲ್ಲೇ ಬೆಳೆದಿದ್ದು, ಅಂದರೆ ಮಮ್ಮಿ ಪಪ್ಪ ನನ್ನ ಜಾಸ್ತಿ ಟಚ್ ಇಲ್ಲ. ಸಡನ್ನಾಗಿ ಅಂದರೆ ಈ ಯುಗಾದಿ ಮಿಸ್ ಮಾಡ್ಕೊಳತ್ತೀನಿ. ಹೋದ ಸಲ ಯುಗಾದಿ ಇದ್ದರು, ಈ ಯುಗಾದಿ ಇಲ್ಲ. ಭಾಳ ನೆನ್ ಮಾಡ್ಕೊತೀನಿ ಅಷ್ಟೇ. ಮತ್ತೆ ಬೆಲ್ಲ ಅಂತ ಬಂದರೆ ಬೆಲ್ಲ ಅಂತ ಬಂದರೆ ಈ ನಗು ಅಷ್ಟೇ, ಮತ್ತೇನಿಲ್ಲ. ಇವ್ರು ಸಿಕ್ಕ ನಿಮ್ಮ ಮೆಂಟರ್ ಸಿಕ್ಕಿದ್ದು ಬೆಲ್ಲ ಅಲ್ವಾ? ಮೆಂಟರ್ ಬೆಲ್ಲದಂತೆ ಮೆಂಟರ್ ಸಿಕ್ಕಾರಲ್ಲ. ಓ, ಬೆಲ್ಲದ ಪೇರ್, ಪಾರ್ಟ್ನರ್. ಆಮೇಲೆ ಪಾರ್ಟ್ನರ್ ಅಲ್ವಾ? ಪಾರ್ಟ್ನರ್. ಸುನೀಲ್ ಅವರೇ, ನಿಮಗೆ ಬೇವು ಬೆಲ್ಲ ಯಾವುದು? ಮೇಡಮ್, ನನಗೆ ಬೇವು ಅಂದರೆ ಈ ಒಂದು 11 ವರ್ಷದಿಂದ, ಅಂದರೆ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ, ನಾನು ಸಂಗೀತ ಕಲಿಯೋಕ್ಕಿಂತ ಮುಂಚೆ ಏನು ದಿನಗಳಿದೆ ಅದೆಲ್ಲ ದಿನಗಳೆಲ್ಲ ಬೇವುನೇ ಆಯಿತಾ. ಅದೆಲ್ಲ ಕಷ್ಟಗಳ ದಿನಗಳನ್ನೇ ನಾವು ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ದಿನಕ್ಕೂ ಏನೋ ಹೋರಾಡಿ ಕೆಲಸ ಮಾಡಿ ಆ ಥರ ಬದುಕಿದವರು. ಸೊ ಅದೆಲ್ಲ ಬೇವು. ಅದೇ ಇವ್ರು ಹೇಳ್ದಂಗೆ ನನಗೂ ಅಪ್ಪ ಇಲ್ಲ, ಅದೆಲ್ಲ ಎಲ್ರಿಗೂ ತಂದೆ ಅಂದ್ರೆ ತಾಯಿ ಅಂದರೆ ಅದೊಂದು ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಮೇನ್ ಅದು ಅಪ್ಪ ಹೋಗಿದ್ದು. ಬಟ್ ಬೆಲ್ಲ ಅಂದರೆ ಇವಾಗ ಬದುಕ್ತಿರೋ ಕ್ಷಣ, ಖುಷಿಯಾಗಿ ಬದುಕ್ತಿದ್ದೀನಿ. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊತಿದ್ದೀನಿ, ನಮ್ಮ ಅಣ್ಣ ಚೆನ್ನಾಗಿ ನಾನು ಇಲ್ಲಿರ್ತೀನಿ. ನಮ್ಮೂರು ಗುಲ್ಬರ್ಗ, ಉತ್ತರ ಕರ್ನಾಟಕ. ಅಲ್ಲಿ ನಮ್ಮ ಅಣ್ಣ, ನಮ್ಮವ್ವ, ನಮ್ಮ ಅಕ್ಕ ಅವ್ರು ಆರಾಮಾಗಿದ್ದಾರೆ, ಇಲ್ಲಿ ನಾನು ಆರಾಮಾಗಿದ್ದೀನಿ. ಅದೇ ಒಂದು ಬೆಲ್ಲ ಅಷ್ಟೇ. ಆಮ್ರಿತಾ ಅವರೇ, ನಿಮಗೆ? ಜಾಸ್ತಿ ಬೇವು ಸೀನ್ಸ್ ನಮ್ಮ ಲೈಫಲ್ಲಿಲ್ಲ. ಒಂದೇ ಒಂದು ಸೀನ್ ಅಂದರೆ ರೀಸೆಂಟಾಗಿ ಕೊರೋನಾ ಟೈಮಲ್ಲಿ ನಾನು ಇವತ್ತು ಇಲ್ಲಿಗಿರೋ ಕಾರಣ ನಮ್ಮ ತಾತಾನೆ, ಬಿಕಾಸ್ ಆಫ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಅದರಿಂದ ಅವ್ರನ್ನ ಕಲ್ತ್ಕೊಂಡೆ. ಅದಾದಮೇಲೆ ಅವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಅದಾದಮೇಲೆ ಮಿಸ್ ಇಂಡಿಯಾ ವಿನ್ ಆದೆ. ಅದಾದಮೇಲೆ ಮಹಾನಟಿ ಬಂತು. ಅದಾದಮೇಲೆ ಜಿ ಕನ್ನಡ ಕಾಲಿಟ್ಟೆ. ಇವತ್ತು ತನಕ ಜಿ ಕನ್ನಡದಲ್ಲಿ ಇದ್ದೀನಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ನನ್ನ ಹೋಲ್ ಲೈಫ್ ಅವ್ರು ಇದ್ದಾಗನೂ ಅಷ್ಟೇ, ಅವ್ರು ಇಲ್ದಿರೋವಾಗಲೂ ಅಷ್ಟೇ ಎಲ್ಲ ಬೆಲ್ಲನೇ. ಅವ್ರು ಕಲ್ತ್ಕೊಂಡಿರೋದು ಒಂದೇ ಬೇವು. ನೈಸ್. ಶಿವಾನಿ ಅವರೇ, ನಿಮಗೆ ಬೇವು ಬೆಲ್ಲ? ಬೇವು ಅಂದರೆ ಭಾಳ ವರ್ಷದಿಂದ ಶೋಸ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಗಿಲ್ಲ, ಸೆಲೆಕ್ಷನ್ ಆಗಿಲ್ಲ. ಸೊ ಅದು ಬೇವು. ಇವಾಗ ಬೆಲ್ಲ ಅಂದರೆ ರೀಸೆಂಟಾಗಿ ಇವಾಗ ನಾನು ಜಿ ಸರಿಗಮಪನಲ್ಲಿ ಇದ್ದೇನೆ, ಜಿ ಕನ್ನಡದಲ್ಲಿ. ಸೊ ಇದಂತ ಬೆಲ್ಲ ನನಗೆ. ಧ್ಯಾಮೇಶ್ ಅವರೇ, ನಿಮಗೆ? ಬೇವು ಅಂತಂದರೆ ನನ್ನ ತಂದೆ ತಾಯಿ ಇಲ್ಲ ಅನ್ನೋದು ಕೊರಗು ಭಾಳ ತುಂಬ ಇದೆ. ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ಟೇಜಿಗೆ ಬರಬೇಕಂದ್ರೆ. ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೂ ನನ್ನ ತಾಯಿ ಅಗ್ನಿಕೊಂಡದ ಯಾವ ಮುಂದೇವಿ ಆಶೀರ್ವಾದನು. ಬಟ್ ಅವ್ರ ಆಶೀರ್ವಾದದಿಂದ ಇಲ್ಲಿಗೆ ಬಂದಿದ್ದೀನಿ. ಬೆಲ್ಲ ಅಂತ ಬಂದರೆ ನಾನು ಕಳ್ಕೊಂಡಿರೋ ತಂದೆ ತಾಯಿನ ಜಿ ಸರಿಗಮಪ ನನಗೆ ತಂದೆ ತಾಯಿ ಇರೋ ಥರನೇ ಕೊಟ್ಟಿದ್ದಾರೆ. ಅದೇ ನನಗೆ ಬೆಲ್ಲ. ಬೇವು ಅಂದರೆ ಬೇವು ಇಲ್ಲ ಅನ್ಸುತ್ತೆ, ಬೆಲ್ಲ ಇದೆ. ತಾತನ ಕಳ್ಕೊಂಡಿದ್ದೀನಿ. ಬೆಲ್ಲ ಅಂದರೆ ಜಿ ಕನ್ನಡ ಸರಿಗಮಪಕ್ಕೆ ಬಂದಿರೋದೇ ನನಗೆ ಬೆಲ್ಲ. ಲಹರಿ ಅವರು? ನಾನು ಏನು ಬೇವ್ ಅಂತೆಲ್ಲ ಕನ್ಸಿಡರ್ ಮಾಡಲ್ಲ. ಲೈಕ್ ಏನೇನಾಗಿದೆಯೋ ಐ ಥಿಂಕ್ ಎವ್ರಿಥಿಂಗ್ ಇಸ್ ಫಾರ್ ಗುಡ್. ಬೆಲ್ಲ ಅಂತಂದರೆ ಏನೇನು ಆಗ್ತಾ ಇದೆಯೋ, ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ನ ಐ ಆಮ್ ಮೇಕಿಂಗ್ ದಮ್ ಪ್ರೌಡ್, ಅದಷ್ಟೇ ನನ್ನ ಬೆಲ್ಲ. ಓಕೆ. ಆವಾಗ ನೀವು ಆಗಲೇ ಹೇಳ್ತಾ ಇದ್ರಲ್ಲ, ಎಕ್ಸ್ಪ್ರೆಷನ್ ಮೂಲಕನೇ ಜಾಸ್ತಿ ಫೇಮಸ್ ಆಗಿರೋದು. ನಿಮ್ಮ ಎಕ್ಸ್ಪ್ರೆಷನ್ ನೋಡೋಕ್ಕೇ ವೀಕ್ಷಕರಿದ್ದಾರೆ. ಇವತ್ತು ಸುವರ್ಣ ನ್ಯೂಸ್ ಮುಂದೆ ಕೂಡ ಅಷ್ಟೇ ಎಕ್ಸ್ಪ್ರೆಷನ್, ಅಮೋಘನ್ ಎಕ್ಸ್ಪ್ರೆಷನ್ ನೋಡಬೇಕು. ಆ ಎಕ್ಸ್ಪ್ರೆಷನ್ ಮೂಲಕನೇ ಒಂದು ಹಾಡು ಹಾಡಿಯಲ್ಲ, ನನಗೆ ಡೆಡಿಕೇಟ್ ಮಾಡಬೇಕು. ಡೆಡಿಕೇಟ್ ಮಾಡಿ. ಅದು ನನ್ನ ಫೇವ್ರೆಟ್ ಸಾಂಗ್ ಇದೆ. ನೀವು ಅವಾಗಿಂದ ಹೇಳ್ತಾ ಇದ್ದೆ ಸೀರಿಯಲಿ ಹುಡುಗಿರ ನೋಡಬಾರ್ದು, ಅದು ವಿತ್ ಎಕ್ಸ್ಪ್ರೆಷನ್ ಕೊಡಬೇಕು. ಮೈಕ್ ಆಯ್ತು. ಪವಿ ಅವರನ್ನು ನೋಡಿ ಹಾಡಿ. ಉಲ್ಲಾಸ್ ಮಾತ್ರ ನೋಡ್ಬೇಡ. ಸೀರೆಲಿ ಹುಡುಗಿನ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ. ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದು ಯಾಕು ಮನಸ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಥ್ಯಾಂಕ್ ಯು. ಸುನೀಲ್ ಅವರೇ, ಸರಿಗಮಪದಲ್ಲೂ ಬ್ಯಾಚುಲರ್ ಆಗಿದ್ರಿ, ಈಗಲೂ ಬ್ಯಾಚುಲರ್ ಆಗಿದ್ದೀರಾ, ಯಾಕೆ?
ಟೈಮ್ ಇದೆ. ಅವಾಗ ಬಂದಾಗ ಇನ್ನೂ ನಾನು ಚಿಕ್ಕವನು. ಅವಾಗ ನನಗೆ ಸರಿಗಮಪ ಬಂದಾಗ ಅಲ್ಲಿ ಸರಿಗಮಪದಲ್ಲೇ ಸೀಸನ್ 13 ಸೀಸನಲ್ಲೇ ಅತಿ ಚಿಕ್ಕವನು ನಾನೇ. ಇನ್ನೂ ಇಲ್ಲೆಲ್ಲ ಯಾವ ಕೂದಲು ಬಂದಿರಲಿಲ್ಲ. ಅಲ್ಲ ಆದ್ರೂ ತುಂಬಾ ಪಾತ ಸಾಂಗ್ಸ್ ಆಡ್ತಿದ್ರಲ್ಲ. ಪ್ಯಾಥ ಸಾಂಗ್ ಅಂದ್ರೆ ಅದೇ ನಾವು ಬೆಳೆದ್ ಬಂದಿರೋ ದಾರಿ, ನಾವು ಪಟ್ಟಿರೋ ನೋವುಗಳು. ಲೈಕ್ ಅಂದ್ರೆ ಎಲ್ಲ ಸಾಂಗು ಹಾಡ್ತೀನಿ ನಾನು. ಸಿನಿಮಾದಲ್ಲಿ ಇವಾಗ ಪ್ಯಾಥ ಒಂದೇ ಹಾಡಿಲ್ಲ, ತಪ್ಪಂಗುಚ್ಚೆ ಹಾಡಿದ್ದೀನಿ, ಮೆಲೋಡಿ ಸಾಂಗ್ ಹಾಡಿದ್ದೀನಿ, ಪ್ಯಾಥ ಸಾಂಗ್ ಹಾಡಿದ್ದೀನಿ. ಬಟ್ ನನ್ನ ವಾಯ್ಸಲ್ಲಿ ಒಬ್ರಿಗೊಂದು ಜಾನರ್ ಅಂತ ಇರುತ್ತೆ, ಒಬ್ರು ಅದು ಹಾಡಿದ್ರೆ ಅವರಿಗೆ ಅಂತ ಒಂದು ಸ್ಪೆಷಲ್ ಅಂತ ಇರುತ್ತೆ. ಸೊ ನನ್ನ ವಾಯ್ಸಲ್ಲಿ ಆ ಥರ ಒಂದು ನೀವು ಆಮ್ರಿಟಾಗೋಸ್ಕರ ಒಂದು ಸಾಂಗ್ ಬರೆದು ನೀವೇ ಹಾಡಿದ್ರಲ್ಲ, ಆ ಹಾಡನ್ನ ಹಾಡ್ತೀರಾ? ಹಾಡನ್ನ ಹಾಡ್ಬೇಕಾ? ಹಾಡಿ ಹಾಡಿ. ಗೊತ್ತಿತ್ತು ಬರುತ್ತೆ ಇವಾಗ. ಅಪ್ಪನ ಪ್ರೀತಿಯ ತೋರಿಸುವೆ ನಿನಗೆ, ಅಮ್ಮನ ಕೈ ತುತ್ತ ತಿನಿಸುವೆನು ನಿನಗೆ, ಕಣ್ಣಲ್ಲಿ ಹನಿ ನೀರು ಬರದ ಹಾಗೆ ಮಗುತರ ನಿನ್ನ ನೋಡಿಕೊಳ್ಳುವೆ, ನನ್ನ ಬಿಟ್ಟು ಎಲ್ಲೂ ಹೋಗದಿರು ಮಗು ಥರ ನನ್ನ ಜೊತೆಗೆ ಇರು ನನ್ನ ಉಸಿರು ನೀ, ತಪ್ಪು ಮಾಡಿದರೂ ಸಹಿಸಿಕೊಂಡು ಬೈದು ಬುದ್ಧಿಯನ್ನು ಹೇಳಿಕೊಂಡು ಜೊತೆಗೆ ಇರು ನೀನು, ಹೇ ಕ್ಯೂಟಿ ನೀನೇ ನನ್ನ ಸ್ವೀಟಿ, ಕೆನ್ನೆ ಚೂಟಿ ಹೋದೆ ಎಲ್ಲೆ ಬ್ಯೂಟಿ, ಓ ನಾನ ಓ ನಾ ಯೋ ಮೈ ಸನ್ಶೈನ್ ಲೇಡಿ, ಓ ನಾನ ಓ ನಾ ಯೋ ಮೈ ಸನ್ಶೈನ್ ಲೇಡಿ, ಓ ನಾನ ಓ ನಾ ಯೋ ಮೈ ಮೂನ್ಲೈಟ್ ಲೇಡಿ, ಓ ನಾನ ಓ ನಾ ಯೋ ಮೈ ಮೂನ್ಲೈಟ್ ಲೇಡಿ. ಎಂಜಾಯ್ ಮಾಡ್ತಿದ್ದೀರಾ? ಸಿಚುವೇಶನ್ ಬೆಳಗಿಂದ ವೇಟ್ ಮಾಡ್ತದ್ನ ನಾನು ಲೈಕ್ ಇವ್ರು ಬರ್ತಾರೋ ಇಲ್ವೋ. ನಾನು ಅಲ್ಲಿಂದ ನಾನು ಎಲ್ಲರಿಗೂ ಹೇಳ್ತಿದ್ದೆ, ಟೀಮ್ ಅವ್ರಿಗೆ ಎಲ್ಲರಿಗೂ, ನಾನು ಬಂದಿಲ್ಲ ಅಂದರೆ ನಾನು ಬೇಡ ಈ ಶೋ ನನಗೆ, ಬೇರೆ ಯಾರು ಕೊಟ್ಟರು ನನಗೆ ಬೇಡ ಅಂತ. ಯಾಕಂದರೆ ಇವ್ರು ಫಸ್ಟ್ ಬಂದಾಗ ಇಂಟ್ರೊಡ್ಯೂಸ್ ಆಗ್ತಿತ್ತಲ್ಲ ರೌಂಡಲ್ಲಿ, ಎಲ್ಲರೂ ರೋಸ್ ಕೊಡ್ತಾರೇನೋ ಇವ್ರು ಹಾಡಿರೋದಕ್ಕಾದ್ರು ಅಂತ ಅಂದ್ಕೊಂಡ್ರೆ ನಾನು ಒಬ್ಬಳೇ ರೋಸ್ ಹಿಂಗೆ ಎತ್ತಿದ್ದೀನಿ. ಹಿಂಗೆ ತಿರುಗಿ ಒಬ್ಬಳು ಎತ್ತಲ್ಲ ರೋಸು. ಸರಿ ನಾನೇನಾದರೂ ತಪ್ಪು ಮಾಡೋದು, ಏನು ಮಾಡಿದೆ ಅಂತ ನನಗಿತ್ತು. ಆಮೇಲೆ ಇವ್ರಿಗೆ ರೋಸ್ ಆ್ಯಕ್ಚುಲಿ ಕೊಟ್ಟಾಗ ನೋ ಐ ಡಿಂಟ್ ಡೂ ಎನಿ ಮಿಸ್ಟೇಕ್ ಫಾರ್ ಯೂಸಿಂಗ್ ದ ರೋಸ್ ಅಂತ. ಗಿಲ್ಲಿ ಅವ್ರನ್ನ ಪಾರ್ಟ್ನರ್ ಆಗಿ ಕೊಡ್ತೀನಿ. ಅಯ್ಯೋ ಬೇಡ. ಸುನಿಲ್ ಬದಲು ಅವ್ರು ತುಂಬ ಜಾಲಿನೇ, ಇಲ್ಲ ಅಂತಲ್ಲ, ಬಟ್ he is a good person. ಈಗ ಸುನಿಲ್ ಬೇಡ, ಗಿಲ್ಲಿ ಅವ್ರ ಜೊತೆ ಕಂಟಿನ್ಯೂ ಮಾಡಿ ಅಂದ್ರೆ ಇಲ್ಲ ಮಾಡಲ್ಲ, ಸುನಿಲೇ ಬೇಕು. ಸುನಿಲೇ ಬೇಕಾ? ಓಕೆ ಸರ್, ನೀವು ಉಲ್ಲಾಸ್ ಅವರೇ ತುಂಬಾ ಎಂಜಾಯ್ ಮಾಡ್ತಿದ್ರಿ, ನೀವ್ ಯಾಕೆ ಪವಿ ಅವರಿಗೆ ಸಾಂಗ್ ಅಥವಾ ಡೈಲಾಗ್ ಡೆಡಿಕೇಟ್ ಮಾಡಬಾರ್ದು? ತುಂಬಾ ಎಂಜಾಯ್ ಮಾಡ್ತಿದ್ರಿ. ಸ್ಪೆಷಲ್ ಎಪಿಸೋಡ್ ಅಲ್ಲಿ, ಸರ್ಪ್ರೈಸ್ ಎಪಿಸೋಡ್ ಅಲ್ಲಿ ನನ್ನ ನಾಯಿ ತರನೇ ಬಂದು ಸರ್ಪ್ರೈಸ್ ಮಾಡಿದ್ರು. ಅದಕ್ಕಿಂತ ನನಗೆ ಒಂದ್ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ರಿ. ಅವ್ರಿಗೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಒಂದ್ ಡೈಲಾಗ್ ಹೇಳಿ. ಮಾಡ್ತೀರಾ? ಅಟ್ಲೀಸ್ಟ್ ಒಂದು ಡೈಲಾಗ್ ಆದ್ರೂ ಹೇಳಿ ಸರ್. ಅದು ಒಂದು ಡೈಲಾಗ್ ಹೇಳಿದ್ದೆ, ಅವ್ರಿಗೆ ಗಿಫ್ಟ್ ಕೊಡಾಗ ಒಂದು ಡೈಲಾಗ್ ಹೇಳಿದ್ದೆ, ಅದು ಕಪ್ ಸೀರೆ ಕೊಟ್ಟು ಅದನ್ನು ರಿಪೀಟ್ ಹೇಳ್ತೀನಿ. ಹೇಳಿ ಹೇಳಿ. ಎಲ್ಲಿಯಾದರೂ ನೀವು ಅಮಾಸೆಯಲ್ಲಿ ಚಂದ್ರ ನೋಡಿದ್ದೀರಾ? ಇಲ್ಲ ತಾನೇ. ನಾ ಕೊಟ್ಟಿರೋ ಈ ಸೀರೆ ಅವ್ರು ಉಟ್ಕೊಂಡ್ರೆ ಅಮಾಸೆಯಲ್ಲೂ ಚಂದ್ರ ನೋಡ್ತೀರ. ಆ ಚಂದ್ರ ಬೇರೆ ಯಾರು ಇವರೇ. ನನ್ನ ಮೆಂಟರಿಂಗು ಇದೆಲ್ಲ. ನಮಸ್ಕಾರ. ಹೇಗೆ ಉಲ್ಲಾಸ್ ಅವರು ನಿಮ್ಮ ಜೊತೆ ಯಾವ ರೀತಿಯಾಗಿ ಜೆಲ್ ಆಗ್ತಾ ಇದ್ದಾರೆ? ಒಟ್ಟಾರೆ ಶೋ ಅವ್ರ ಜೊತೆಗಿನ ಅನುಭವ ಹೇಗಿದೆ? ನನಗೆ ಬೇರೆಯವ್ರ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ನಾನು ಇಷ್ಟೊಂದು ಜೆಲ್ ಆಗ್ತಿದ್ನ ಇಲ್ವೋ ಗೊತ್ತಿಲ್ಲ, ಬಟ್ ಉಲ್ಲಾಸ್ ಸಿಕ್ಕಿರೋದು ನನಗೆ ಲಕ್ಕಿ ಅನ್ಸುತ್ತೆ. ಉಲ್ಲಾಸ್ ತರ ಜಾಯಲ್ ಪರ್ಸನ್, ಪಾಸಿಟಿವ್ ಪರ್ಸನ್ ನಾನು ಯಾವತ್ತೂ ನೋಡೇ ಇಲ್ಲ ಇದುವರೆಗೂ. ಅವ್ರು ಹೆಂಗೆ ಇರಲಿ, ಏನೇ ಇರಲಿ, ಬಟ್ ಅವ್ರ ಪಾಸಿಟಿವಿಟಿ ತೋರಿಸ್ತಾರಲ್ಲ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಏನೇ ಆಗಲಿ ಅದನ್ನ ಒಂದು ಛಲದಲ್ಲಿ ಮಾಡ್ತಾರೆ ಅವರು. ಸೊ ಅದು ತುಂಬ ಖುಷಿ ಆಗುತ್ತೆ ನನಗೆ. ಹೌದು, ಮಗು ತರ ಎತ್ಕೊಂಡವ್ರನ್ನ ನಂಗೆ ಆಕ್ಚುಲಿ ಮಗು ತರಾನೇ ಫೀಲ್ ಆಗುತ್ತೆ ಅವ್ರನ್ನ ಎತ್ಕೊಬೇಕಾದ್ರೆ. ಅದು ಸುನಿಲ್ ಅವ್ರಿಗೆ ಮಾತ್ರ ಗೊತ್ತು. ಆಕ್ಚುಲಿ ಇಬ್ರು ಸೆಟ್ ಅಲ್ಲಿ
ಕತ್ತೆ ಅವತ್ತು ನೀನು ಅಂದ್ರೆ ಅವ್ನ ಪಕ್ಕ ಬಾಜು ಇರ್ಲಿಲ್ಲಲ್ಲ ಅದಕ್ಕೆ ನಾನು ಏನೇನೋ ಮಾಡಿದ ಅವನು ನನಗೆ ಮುತ್ಕೊಟ್ಟು ಏನು ಅರ್ಥ ಸೆಂಟಲ್ ಅದೇ ಮಾಡೋದು ಇವ್ರನ್ನ ಎತ್ಕೊಂಡು ತೊಡೆ ಮೇಲೆ ಕೂರ್ಸ್ಕೊಂಡು ಕಾಲ್ ಕೈ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡು ನೀವೆಲ್ಲ ಮಾಡ್ತಾರೆ ಇವ್ರು. ಅಷ್ಟು ಪ್ರೀತಿ ಅವ್ರ ಮೇಲೆ ಅವನು ನಾವು ಇನ್ನೊಂದು ಎಲ್ಲ ಮಾಡ್ಕೊಂಡು ನಮ್ದು ಒಂದೇ ಊರು ಬಟ್ ಇವಾಗಿನ ಪರಿಚಯ ಅಲ್ಲ ನಮ್ದು ತುಂಬಾ ಹಳೆ ಪರಿಚಯ. ಇಬ್ಬರದು ಒಂದೇ ಊರು. ಅದೇ ಅಲ್ಲ ರಾತ್ರಿ ಮಲಗಬೇಕಾದ್ರೆ ಒಂದು ತೆಲ್ದು ಮಾಡ್ಕೊಂಡು ಮಲ್ಕೊಂತೀನಿ ಒಂದೊಂದ್ಸಲ. ಹಾಗೆ ಹೌದಾ? ಆ ತರದ ಪ್ರೀತಿ ನಮ್ದು. ಅದೇ ಅದೊಂದು ಕ್ಲೋಸ್ನೆಸ್ ಬಾಂಡಿಂಗ್. ಅದು ಮೊದಲಿಂದನೂ ಬಂದ್ಬಿಟ್ಟೈತಕ್ಕ. ಅಂದ್ರೆ ಅಣ್ಣ ತಮ್ಮ ಬಾಂಧವ್ಯ ಫ್ರೆಂಡ್ಸು ಮೊದಲಿಂದ ನೋಡ್ಕೊತ ಬಂದಿವಲ್ಲ ಸುನಿಲ್ ಅಣ್ಣ ಅಂತೇಳಿ. ಈಗ ಮತ್ತೆ ಕೂಡಿ ಬಿಟ್ಟಿವಿ, ಅದು ಸ್ವಲ್ಪ ಇನ್ನೂ ಸ್ಪೆಷಲ್ ಆಗಿಬಿಟ್ಟೈತಿ. ಒಬ್ರಿಗೊಬ್ರು ಹೊಡೆದಾಡ್ತಿರ್ತೀವಿ ಅಷ್ಟೇ. ಹೊಡೆದಾಡ್ತಿರ್ತಾರ. ಓಕೆ ಲಹರಿ ಅವರೇ, ನೀವಂತೂ ಶ್ರೇಯಾ ಘೋಷಲ್ ಅಂತ ಫೇಮಸ್ ಆಗಿದ್ದಾರೆ. ಸೊ ನೀವೀಗ ಹಾಡಲೇಬೇಕು ನಿಮ್ಮ ಫೇಮಸ್ ಹಾಡು. ನನ್ನ ಫೇವ್ರೆಟ್ಟು ಏನಿಲ್ಲ ಸಾಂಗು ನೀವು ಹಾಡಲೇಬೇಕೀಗ. ಒಬ್ರು ಹೇಳಿದ್ರು ಕೂಡ ಅವ್ರ ಕೈಲಿ ಇದನ್ನು ಪ್ಲೀಸ್ ಹಾಡಿಸಿ ಅಂತ, ನಿಮ್ಮ ಫ್ಯಾನು. ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಇದೊಂದು ಪುಟ್ಟು ಸೆಗ್ಮೆಂಟ್ ಥರ ಮಾಡೋಣ. ಇಲ್ಲೊಂದಷ್ಟು ಚೀಟಿಗಳಿದೆ, ಅದರಲ್ಲಿ ನೀವು ಯಾರಾದರೂ ಒಬ್ರು ಪಿಕ್ ಮಾಡಿ ಏನು ಬಂದಿದೆ ಅಂತ ನೀವು ಹೇಳಂಗಿಲ್ಲ, ಅದನ್ನು ಅವರು ಗೆಸ್ ಮಾಡಬೇಕು. ಡೈರೆಕ್ಟಾಗಿ ಹೇಳಂಗಿಲ್ಲ. ಹಾಂ, ಕ್ಲೂ ಕೊಡ್ಬೇಕಷ್ಟೆ. ಕ್ಲೂ ಕೊಟ್ಟು ಅವ್ರು ಗೆಸ್ ಮಾಡಬೇಕು. ಓಕೆ, ರೂಲ್ಸ್ ಈಗ ಎಲ್ಲರಿಗೂ ಗೊತ್ತಾಯ್ತು ಅನ್ಸುತ್ತೆ. ಜಾಸ್ತಿ ಪವಿ ಅವರೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಅವರಿಂದನೇ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಆ್ಯಪಲ್. ಏಯ್ ಸೂಪರ್. ಇವಾಗ ದೇವೇಶ್ ಅವ್ರು ತಗೊಳ್ಳಿ ಈ ಕಡೆಯಿಂದ. ಹಂಗೆ ಹಣ್ಣ ಹಣ್ಣ ಸೌತೆಕಾಯ ಬಾಳೆಹಣ್ಣು ಸೋರೆಕಾಯಿ. ಮೈಕ್ ತಗೊಳ್ಳಿ. ಅದ್ ಗೊತ್ತಾಯ್ತು. ಮುಂದಕ್ಕೆ ಬಾಳೆಹಣ್ಣ, ಪಪಾಯ, ಪೈನಾಪಲ್, ಬಾಲ್, ಬಾಲ್ ತಿಂದ ಏನು ತರಕಾರಿನ ಹಣ್ಣ ಹಣ್ಣ, ಫ್ರೂಟ್ ಇಲ್ಲ ಊಟನಾ? ಫ್ರೂಟ್ಸು ಊಟ ಮಾಡೋದು. ಇದು ಟೊಮೆಟೊ, ಈರುಳ್ಳಿ, ಉಳ್ಳಾಗಡ್ಡಿ, ಪೊಟ್ಯಾಟೊ ಪೊಟ್ಯಾಟೊ, ಉಳ್ಳಾಗಡ್ಡಿ, ಆಲೂಗಡ್ಡೆ. ಬೇಗ ಬೇಗ. ಗುಂಡಕ್ಕಿರತ್ತಾ? ಇದು ನವಿಲುಕೋಸು, ಆ ಸೈಜಲ್ಲಿ ಇರೋ ತೆಂಗಿನಕಾಯಿ, ಇನ್ನೊಂದು ಬರುತ್ತಲ್ಲ ಉಲ್ಲಾಸ, ಕ್ಯಾಪ್ಸಿಕಮ್, ಅದೇನೋ ಕಾಲಿಫ್ಲವರ್ ಏನೋ ಅಂತಾರಲ್ಲ ಅದಾ? ಇಷ್ಟಿರುತ್ತಂತೆ. ನಾನು ಒಂದು ಹಿಂಟ್ ಕೊಡ್ತೀನಿ. ಅವರು ಹ್ಯಾಂಡ್ ಸೈಜ್ ನೋಡಿ ಎಷ್ಟು ಕಮ್ಮಿ ತೋರಿಸ್ತಾರೆ, ಚಿಕ್ಕದು. ಇಷ್ಟು ತೋರಿಸ್ತಾ ಇಟ್ಟ ಉಳ್ಳಾಗಡ್ಡೆ, ಉಳ್ಳಾಗಡ್ಡೆ ಎಲ್ಲ ಮತ್ತೇನ್ ಬರುತ್ತೆ? ಮುಲ್ಲಂಗಿ, ಓಕೆ, ಓಕೆ, ಸೋರೆಕಾಯಿ ಇಲ್ಲ ಬಿಡಿ, ಹೇಳಿ, ನೀವೇ ಹೇಳಿ. ಹೂಕೋಸು, ಬದನೆಕಾಯಿ ಗುರು. ಹಂಗ ಆಯ್ತು ಬಿಡಿ. ಇರುತ್ತನಾ ಬದನೆಕಾಯಿ? ಟೊಮೊಟೊ ನೀನ್ ಹೇಳ್ತಿರೋದು ಬಾಲ್ ತರ ಟೊಮೊಟೊ ತರ ಹೇಳ್ತಿದ್ಯಾ? ಬದನೆಕಾಯಿ ಯಾವತ್ತೂ ಗುಂಡಕ್ಕಿರ. ನಾನು ಆಗಲೇ ಅಂದೆ. ಅವರು ಗುಂಡು ಬದನೆ ಕೇಳಿ. ತೋರ್ಸೇ ಇಲ್ಲ. ಓಕೆ, ಈಗ ಉಲ್ಲಾಸ್ ಅವರ ಈಗ ಉಲ್ಲಾಸ್ ಅವರು ತೋರಿಸ್ತಾರೆ. ಪಕ್ಕ ಮೆಣಸಿನ್ಕಾಯಿ. ಕರೆಕ್ಟ್ ಬಂದಿ. ಫ್ರೂಟ್ಸಾ ವೆಜಿಟೇಬಲಾ? ಹಾಂ. ಊಟನಾ? ಹಾಂ. 90. ಊಟ ಮಾಡೋ ವಸ್ತು ಅದು. ಇದಾ? ಚಿಕ್ಕದಿರುತ್ತೆ, ಸಣ್ಣದಿರ್ತೈತಿ. ತಿನ್ನೋದಾ? ತಿನ್ನೋದಾ ಕುಡಿಯೋದಾ? ತಿನ್ನೋದು. ಮೆಣಸಿನ್ಕಾಯಿ. ಎಷ್ಟು? ಗುಲಾಬ್ ಜಾಮೂನ? ಸಾಂಬಾರ್ಗೆ ಹಾಕ್ತಾರೆ, ಅಡಿಗೆ ಹಾಕ್ತಾರೆ. ಮಾಡ್ಕೊಂಡು ತಿನ್ನೋದು. ನಿಂಬೆಹಣ್ಣು. ನಿಂಬೆಹಣ್ಣು. ಇದು
ಕುಂಬಳಕಾಯಿ. ಗುಂಡಕ್ಕಿಲ್ವಾ? ಉದ್ದಕ್ಕ ಗೋಲ ಇಷ್ಟ. ಉಳ್ಳಗಡ್ಡಿ ನಮ್ಮ ಉತ್ತರ ಕನ್ನಡ ಕಡೆ ಸ್ಪೆಷಲ್ ಇದು. ಹೌದಾ? ಮೆಣಸಿನಕಾಯಿ ಹೇಳಿ. ಸಣ್ಣದಿರ್ತೈತಿ ಇಷ್ಟೇ. ಮೆಣಸಿನಕಾಯ ಹೇಳು ಹೇಳು. ಕುಂಬಳಕಾಯಿ. ಟೊಮಟೊ ಉಳ್ಳಗಡ್ಡಿ. ಟೊಮಟೊ ಉಳ್ಳಗಡ್ಡಿ. ಹೇಳು ಅಣ್ಣ ಹಂಗೆ ಕುಂತಲ್ಲ. ಮೆಣಸಿನಕಾಯಿ ಅಲ್ಲ ಮುಂದೆ ಹೇಳು. ನಾವು ಊಟ ಜೊತೆ ಏನಾದ್ರು ತಿಂತೀವಿ ತಾನೆ, ಇದನ್ನು ಮಾಡ್ತೀವಿ, ಊಟ ಜೊತೆನೂ ತಿಂತೀವಿ. ಅದು ಸೌತೆಕಾಯಿ. ಕುಂಬಳಕಾಯಿ. ಅದ್ರ ಇನ್ನೊಂದು ವರ್ಷನ್. ಅದ್ರ ಇನ್ನೊಂದು ವರ್ಷನ್. ಅದ್ರ ಮರಿ. ಬೆಳ್ಳುಳ್ಳಿನ ಸೌತೆಕಾಯಿ ಮತ್ತೆ ಅವಳು ಮೊನ್ನೆ ಒಂದು skit ಅಲ್ಲಿ ಹೇಳಿದ್ಲು. ಇವಾಗ ಹೇಳ್ಬೇಡ ನೀನು. ಅವಳು ಮೊನ್ನೆ ಒಂದು skit ಅಲ್ಲಿ ಏನೇನು? ತೊಂಡೆಕಾಯಿ. ಓಕೆ, ಈಗ ಅಮೋಘ. ಇದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಹಾ? ನೀನು ಹಂಗೆ ತೋರಿಸಿ. ವೆಜಿಟೇಬಲ್ಸಾ? ವೆಜಿಟೇಬಲ್. ಕಾಯಿ. ಯಾವುದು? ಕಾಯಿ ಅಲ್ಲ. ಅಡಿಗೆ ಹಾಕೊಳ್ಳೋದಾ ಅಥವಾ ಫ್ರೂಟ್ಸಾ ಅಥವಾ ಸಾಂಬಾರ್. ಸಾಂಬಾರ್ ಹಾಕದ? ಸೋರೆಕಾಯಿ, ಮೆಣಸಿನ್ಕಾಯಿ, ಬ್ಯಾಟ್ ಮೆಣಸಿನ್ಕಾಯಿ, ನುಗ್ಗೆಕಾಯಿ. ಸಾಂಬಾರ್ ಕಟ್ ಮಾಡೋದು. ಓಕೆ ಓಕೆ ಓಕೆ, ಇದಿಷ್ಟು. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರಿ. ಸೊ ಇದೀಗ ನಾವೊಂದು ಹಾಡು ಹಾಡೋಣ. ಯಾರಾದರೂ ದ್ಯಾಮೇಶ್ ಅವರೇ, ನೀವು ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಒಂದು ಹಾಡನ್ನ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು, ನಾನು ನೀನಷ್ಟೇ ನಿಜವಾದೆವು, ಅದುವೇ ಅನುಬಂಧದ ಸಾಕ್ಷಿಯು, ನಿನ್ನೆ ನಗುವಲ್ಲು ಸುಳ್ಳುಗಳಲ್ಲೇ ಬದುಕಿನ ನಾಳೆ, ನೀ ದೂರ ಸಾಗಿದರು ನನ್ನುಸಿರು ನೀನೇನೆ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪ್ರಾಣ ನೀನೇ ತ್ರಾಣ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಶಿವಾನಿ ಅವರೇ, ನೀವು ಇನ್ನೊಂದು ಯಾವುದಾದ್ರೂ ಸಾಂಗ್ ಹಾಡಿ, ನಿಮ್ಮ ಫೇವ್ರೆಟ್ ಸಾಂಗ್ ಹಾಡಿ. ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೀಗ, ಬಲು ಮುತ್ತಾದ ಮಾರಾಮಾರಿಯಾಗಲಿ ಬೇಗ, ನಿನ್ನ ಹಿಂದೇನೆ ಊರು ಕೇರಿ ಸುತ್ತಲೀಗ, ಬಲು ಮುತ್ತಾದ ಮಾರಾಮಾರಿಯಾಗಲಿ ಬೇಗ. ಮಾಟದ ಈ ನೋಟ ನಾಟಿದೆ ನನ್ನನ್ನು, ಬಿಡಿಸದ ಒಗಟಂತೆ ಕಾಡುವೆ ಏಕಿನ್ನು, ಒಂಟಿ ಜೀವಕ್ಕೆ ಇಲ್ಲ ಇನ್ನು ಬೇರೆ ಉದ್ಯೋಗ, ನಿನ್ನನ್ನು ಬಿಟ್ಟೀಗ ಕಾಡೆವು ಏನನ್ನು, ಬಿಡಿಸದ ಒಗಟಂತೆ ಕಾಡುವೆ ಏಕಿನ್ನು, ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೀಗ, ಬಲು ಮುತ್ತಾದ ಮಾರಮಾರಿ ಆಗಲಿ ಬೇಗ. ಲಹರಿ ಅವರೇ, ನಿಮ್ಮ ಫೇವ್ರೆಟ್ ಶ್ರೇಯ ಘೋಷಾಲ್ ಅಂತ ಹೇಳಿದ್ರಿ. ಅವರ ಹಾಡನ್ನ, ನಿಮ್ಮ ಯಾವುದಾದ್ರೂ ಫೇವ್ರೆಟ್ ಹಾಡನ್ನ ಅವ್ರ ಹಾಡೋದು ನೀವು ಹಾಡೋದಾದ್ರೆ ಯಾವುದನ್ನು ಹಾಡ್ತೀರಿ? ತುಂಬ ಇದೆ ನನಗೆ, ಎಲ್ಲ ಹಾಡುಗಳು ಇಷ್ಟನೇ. ಹಿಂದಿ ನಾನು ಜಾಸ್ತಿ ಕೇಳೋದು, ಸೊ ಯು ಡೋಂಟ್ ಮೈಂಡ್ ಬೇರೆ ಹಾಡ್ಬೋದಾ? ಅದರ್ ದನ್ ಶ್ರೇಯಾ ಘೋಷಾಲ್. ಆಯ್ತಾಯ್ತು, ಪರವಾಗಿಲ್ಲ. ಬಾಳು ಒಂದಾಟ, ದಿನವೂ ಹೊಸ ನೋಟ, ಒಲಿದ ಹುಡುಗ ಜೊತೆಯಾಗಿರಲು ಸಂತೋಷ, ಗುಟ್ಟಾಗೊಂದು ಮಾತು ಹೇಳೋ ಆಸೆ ಬಂತು, ಹಗಲು ಇರುಳು ಹೀಗೆ ಸೇರಿ ಜೋಡಿಯಾಗಿ ಹಾಡೋಣ, ಬೇರೆ ಏನು ಬೇಕು ನೀನೇರುವಾಗ, ನಿನ್ನ ಜೊತೆಯೇ ಸಾಕು, ಸವಿನುಡಿಯೇ ಸಾಕು, ಸಾಕು ನಿನ್ನೊಲವೇ, ಬೇರೆ ಏನು ಬೇಕು ನೀನೆ ಇರುವಾಗ.
ಲವ್ಲಿ. ಸುನಿಲ್ ಅವರೇ, ನೀವು ಸಿಂಗರೇ, ನೀವು ಹಾಡು ಆಡಲೇಬೇಕೀಗ. ನಿಮ್ಮ ಫೇವ್ರೆಟ್ ಸಾಂಗ್? ನನ್ನ ಫೇವ್ರೆಟ್ ಸಾಂಗು ಈಗ ಹಾಡಿದ್ದು ನಂದು ಒನ್ ಆಫ್ ಅದು ಫೇವ್ರೆಟ್ ಸಾಂಗ್ ಅದು ಪ್ರಪಂಚ ನೀನೆ ಅಲ್ಲ ಅದೇ ನಾನು ಒಂದು ನಮ್ಮ ಅಮ್ಮನ ಜೊತೆಗೆ ಹಾಡಿದ್ದೆ. ತಾಯಿ ಸಾಂಗ್ ಹಾಡ್ಬೋದಾ? ಹಾಡ್ಬೋದು. ಗರ್ಭವೇ ತಾಯಿಯ ಸ್ವರ್ಗ, ಎಲ್ದಿತು ದೈವ ನಿಸರ್ಗ, ಮೊಲೆಯುಣಿಸುವ ಸ್ತ್ರೀ ಧರ್ಮ, ವಹಿಸಿದ ತಾಯಿಗೆ ಬ್ರಹ್ಮ, ಈ ಬದುಕಿಗಾಗಿ ಮೌನದ ಆಕ್ರಂದನ, ಅನುಮಾನವಿಲ್ಲ ಇದು ಮಾಯದ ಮಹಾಕಲಿಯುಗ, ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ ತಾಯಿ ತಾಯಿ, ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ, ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ 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 ತಾಯಿ. ಸೂಪರ್. ಇದು ನನ್ನ ಫೇವ್ರೆಟ್ ಸಾಂಗ್ ಕೂಡ. ಥ್ಯಾಂಕ್ ಯು. ನನ್ನ ಫೇವ್ರೆಟ್ ಸಾಂಗ್ ಇದು ನನ್ನ ಫೇವ್ರೆಟ್ ಸಾಂಗ್. ಯಾಕಂದ್ರೆ ನಮ್ಮ ಅಮ್ಮನ ಜೊತೆ ನಾನು ಸರಿಗಂಪದಲ್ಲಿ ಹಾಡಿದಾಗ ನಮ್ಮ ಅಮ್ಮನ ಜೊತೆ ಹಾಡಿದ್ದು ಒಂದು ಸಾಂಗು. ಯಾಕಂದ್ರೆ ನಾವು ಅದೇ ಅಲ್ಲಿಂದ ಬಂದು ಬೇರೆ ನಮ್ಮ ಇನ್ನೊಂದು ಏನಂದ್ರೆ ಎಲ್ಲರೂ ಅಂತಾರೆ ಇವಾಗ ಆ ಥರ ಈ ಥರ ಬರೀ ಅದನ್ನ ಹೇಳ್ಕೊಂಡು ಬರ್ತಾರೆ. ಬಟ್ ಬಂದ್ಬಿಟ್ಟು ಒಂದು ಹಳ್ಳಿಯಿಂದ ಬಂದಿರ್ತೀವಿ. ನಮ್ಮ ಹಳ್ಳಿ ಬಿಟ್ಟು ಬೇರೆ ಯಾವುದು ಸಿಟಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಅಲ್ಲಿಂದ ಬಂದು ಇವಾಗ ಒಬ್ಳು ನಮ್ಮ ತಾಯಿ ನಮ್ಮನ್ನು ಸಾಕಿ ಸಲುವು ಕೂಲಿನಾಲ್ ಮಾಡಿ ಸಾಕಿಬಿಟ್ಟು ನಮ್ಮ ಜೊತೆಗೆ ಒಂದು ಬಂದು ಇಷ್ಟು ಒಂದು ಟಿವಿಲಿ ಇವಾಗ ಏನಂದರೆ ಅಕ್ಕ, ಇವಾಗ ಒಂದು ಟಿವಿಲಿ ಬರ್ತೀವಿ ಅಂದರೆ ಎಷ್ಟೋ ಜನ ಕಾಯ್ತಿರ್ತಾರೆ. ಇವಾಗ ನಮ್ಮ ಮಗುಗೆ ಅವಳ ಹೆಸರು ಅವಳಿಗೆ ಬರೆಯೋಕ್ಕೆ ಬರಲ್ಲ, ಆನೂ ಬರಲ್ಲ ಆನೂ ಬರಲ್ಲ. ಅಂಥವ್ರು ಬಂದು ಒಂದಿನ ಟಿ ವಿಲಿ ಬಂದು ನಮ್ಮ ಜೊತೆಗೆ ನಿಂತ್ಕೊಂಡು ಹಾಡಿದಾಗ, ತಾಯಿ ಜೊತೆಗೆ ನಾವು ನಿಂತ್ಕೊಂಡು ಹಾಡಿದಾಗ ಇನ್ನು ಅದಕ್ಕಿಂತ ಏನು ಖುಷಿ ಇರುತ್ತೆ. ಸೊ ಈ ಸಾಂಗ್ ಒಂದು ಯಾವತ್ತಿಗೂ ಅದೊಂದು ಸ್ಪೆಷಲು. ಮತ್ತು ನಾನು ಯಾವುದೇ ಸ್ಟೇಜ್ಗೆ ಹೋದರೂ ಎಲ್ಲ ಕಾನ್ಸರ್ಟಲ್ಲೂ ಈ ಲೈನ್ ಮಾತ್ರ ನಾನು ಎಲ್ರಿಗೂ ಹಾಡಿಸಿ ನಾನು ಹಾಡಿಬಿಟ್ಟೆ ಆ ಶೋನ ಮುಗಿಸೋದು. ತುಂಬಾ ಚೆನ್ನಾಗಿತ್ತು. ಉಲ್ಲಾಸ್ ಅವರೇ, ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಇಡೀ ಕರ್ನಾಟಕಕ್ಕೆ ನೀವೀಗ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದೀರಿ. ಹೇಗಿದೆ ಈ ರೀತಿಯಾಗಿ ಶೋ ಸಿಕ್ಕಿರುವಂಥ ಇದರಲ್ಲಿ ಅವಕಾಶ? ಜೊತೆಗೆ ಏನು ಟಿಪ್ಸ್ ಕೊಡ್ತೀರಿ ನೀವು ಬ್ಯಾಚುಲರ್ಸ್ಗೆ? ಬ್ಯಾಚುಲರ್ಸಿಗೆ ಬ್ಯಾಚುಲರ್ ಇರೋದೇ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವೆಂಟರ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀನಿ ಅಂತೀರಾ? ಇಲ್ಲ ಅಂದ್ರೆ ಎಲ್ಲರಿಗೂ ಭಾವನೆಗಳಿರ್ತಾವ, ಅವ್ರಿಗೆಲ್ಲರೂ ಪ್ರೀತಿ ಇರ್ತವೆ. ಬ್ಯಾಚುಲರ್ಗಳಿಗೆ ನನ್ನ ಹುಡುಗಿ ಹಿಂಗೆ ಸಿಗಬೇಕು, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೋಬೇಕು, ದೇವತೆ ಥರ ಇರಬೇಕು, ಒಂಥರ ಕನಸಿನ ಬರಬೇಕು, ಅಂದ್ರೆ ಅಪ್ಸರೆ ಥರ ಇರಬೇಕು ಅಂತ ಇಷ್ಟಪಡ್ತಾರೆ. ಅಂದ್ರೆ ಆ ಥರ ಇರ್ತದೆ. ಆಬ್ವಿಯಸ್ಲಿ ನನಗೂ ಐತಿ, ಹಂಗೇನಿಲ್ಲ. ಬಟ್ ಬ್ಯಾಚುಲರಾಗಿ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಈ ಶೋ ಸಿಕ್ಕಿದ್ ನನಗೆ ಭಾಳ ಖುಷಿ ಆಗ್ತೈತಿ. ಬರೀ ಕನಸು ಕಾಣಿ, ಕನಸಲ್ಲಿ ಎಲ್ಲ ನೀನು ಕನಸಲ್ಲಿ ಎಲ್ಲ ಬೇಡ ನೋಡು, ಹೇಳಕತ್ತೀನಿ. ಅಂದ್ರೆ ಈ ಶೋ ಸಿಕ್ಕಿದ್ದು ಭಾಳ ಹೆಲ್ಪ್ ಆಗಕತ್ತೈತಿ. ಅಂದ್ರೆ ಒಂದು ಹುಡುಗಿನ ಹೆಂಗೆ ಪಠಿಸ್ಬೋದು ಅಂತೇಳಿ ಮೆಂಟ್ರಾಗಿ ನಮಗೆ ಹೇಳ್ಕೊಡತ್ತಾರ. ಅದು ಅವರಿಂದ ನಾವು ಕಲೀಲಿಕ್ಕೆ ಅಷ್ಟೇ ಸರ್. ಏನೆಲ್ಲ ಹೇಳ್ಕೊಟ್ರಿ ಪವಿ ಅವರೇ ಅವ್ರಿಗೆ? ಏನೆಲ್ಲ ಮೆಂಟರಿಂಗ್ ಮಾಡಿದ್ರಿ? ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ಇಲ್ಲ, ಇವ್ರು ಬರೀ ನನ್ನ ಗ್ರೂಮಿಂಗ್ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ಉಗ್ರು ಕೀಳೋದು, ಏನೋ ವ್ಯಾಕ್ಸಿಂಗ್ ಮಾಡಿಸೋದು ಅಂತೆಲ್ಲ. ಬಟ್ ಅದು ಬಿಟ್ಟು ಯೂಶಲ್ ಆಗಿ ನನ್ನ ಫ್ರೆಂಡ್ಸ್ಗೆನೆ ಹುಡುಗಿರು ತುಂಬ ಜನರು ರಿಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನೇ ಅವ್ರಿಗೆ ಹೋಗ್ಬಿಟ್ಟು ಹುಡುಗಿರನ್ನ ಹುಡ್ಕೊಡ್ತೀನಿ ಒಂದ್ಸಲ. ಸೊ ಆ ಕೆಲಸ ಮಾಡ್ತಾ ಇರೋದಕ್ಕೆ ಸೊ ಐ ಗೆಸ್ ನನಗೆ ಇವಾಗ ಇವ್ರಿಗೆ ಅದು ಹೆಲ್ಪ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಿದೆ ನನಗೆ. ಬಟ್ ನೋಡಬೇಕು ಅವ್ರ ಕ್ವಾಲಿಟಿಗೆ, ಇಲ್ಲ ಅವ್ರಿಗೆ ತಕ್ಕಂಥ ಹುಡುಗಿ ಯಾರು ಸಿಗ್ತಾರೋ ಇಲ್ವೋ ಅಂತ ಫ್ಯೂಚರಲ್ಲಿ. ಸಿಕ್ಕರೆ ಹುಡುಕೊಡ್ತೀರಾ ಅಂತ? ಅಫ್ಕೋರ್ಸ್.
ಆಮ್ರಿಟಾ ಆನ್ ಸ್ಕ್ರೀನಲ್ಲೇ ನಿಮ್ಗೆ ಅಷ್ಟು ಕಾಟ ಕೊಟ್ಟರು, ಆಫ್ ದ ಸ್ಕ್ರೀನಲ್ಲಿ ಯಾವುದಾದ್ರೂ ಆ ಥರದ ಮೂಮೆಂಟ್ಸ್ ಇದೆಯಾ, ಫನ್ನಿ ಮೂಮೆಂಟ್ಸು ಸುನಿಲ್ ಜೊತೆ? ಇಲ್ಲ, ಕಾಡಿಸ್ತಾರಾ? ಆ್ಯಕ್ಚುಲಿ ತುಂಬ ಸೈಲೆಂಟ್. ನೀವು ತುಂಬ ಅಟ್ಯಾಚ್ ಆಗಿದ್ದೀನಿ ಫಸ್ಟ್ ಟೈಮ್ ಸುನಿಲ್ ಜೊತೆಗೆ ಅಂತ ಹೇಳಿದ್ರಿ ನೀವು ಸ್ಟೇಜ್ ಮೇಲೆ. ಹಾಂ ಹೌದು, ಒಪ್ಕೊತೀನಿ. ಯಾಕಂದರೆ ಹಿ ಈಸ್ ದಟ್ ಕೈಂಡ್ ಆಫ್ ಅ ಪರ್ಸನ್. ತುಂಬಾ ಸ್ವೀಟು, ತುಂಬ ಸೈಲೆಂಟು. ಇವಾಗ ಸೈಲೆಂಟ್ ಇಲ್ವಾ? ಅವ್ರು ನಿಮ್ ಕೇಳಿದಾರೆ ನನ್ನ ಬಗ್ಗೆ, ನಿಮ್ಮ ಭಾವನೆ ಹೇಳಿ. ಇಲ್ಲ, ಈಸ್ ವೆರಿ ಸೈಲೆಂಟ್. ಅವ್ರ ಎಕ್ಸ್ಪ್ರೆಷನ್ ನೋಡ್ಕೊಂಡು ಹೇಳಿ ನೀವು. ನಾನು ಸೈಲೆಂಟ್ ಇಲ್ವೇನೋ? ಅಲ್ಲ, ಇವಾಗ ನಾನು ಸೈಲೆಂಟ್ ಅವೆಲ್ಲ ಏನ್ ಎಕ್ಸ್ಪ್ರೆಷನ್ ಕೊಟ್ಟೆ? ನಿಮಿಷ ವಾಪಸ್ ಕೊಡು ನನಗೆ. ಎಕ್ಸ್ಪ್ರೆಷನ್ ನಗ್ತಾ ಇದೆ, ನೀವು ಹೇಳ್ತಿದ್ದು ಬೇಕಾದ್ರೆ ಏನು ಈ ಲೆವೆಲ್ ಹೊಗಳ್ತಿದ್ದಾರೆ. ಅದೇ ತುಂಬಾ ಲೈಕ್ ಫಸ್ಟ್ ದಿವಸ ನೋಡಿದಾಗ್ಲೂ ಇವಾಗಕ್ಕೂ ಒಂಚೂರು ಚೇಷ್ಟೆ ಆಗಿದ್ದಾರೆ. ಅಷ್ಟು ಚೇಷ್ಟೆ ನನ್ನ ಜೊತೆ ಇವನೇನಾ ಅಂತ ಅನ್ಕೊಂಡಿದ್ದೆ. ಯಾಕೆ ಸರ್ ಅಷ್ಟು ಚೇಷ್ಟೆ ಅಂದ್ರೆ ಇವಾಗ ಈಗ ಗೊತ್ತಿರಲ್ಲ ಅಕ್ಕ. ಇವಾಗ ನೀವು ಫಸ್ಟ್ ಹೊಸದಾಗಿ ಗೊತ್ತಿರ್ತೀರ, ನೀವು ಬಂದ ತಕ್ಷಣ ಮಾತಾಡೋದು, ಆಮೇಲೆ ಒಂದು ವಾರ ಇಲ್ಲೇ ನಿಮ್ಮ ಜೊತೆಗೆ ಆಫೀಸಲ್ಲಿ ಇದ್ರೆ ಆಮೇಲೆ ಮಾತಾಡೋ ಶೈಲಿ ಚೇಂಜ್ ಇರುತ್ತೆ ಅಷ್ಟೇ. ಹೌದು, ಬಟ್ ಅದೇ ಫಸ್ಟ್ ಆಗುತ್ತಲ್ಲ ಸರ್ಪ್ರೈಸು, ಅದು ಸರ್ಪ್ರೈಸ್ ಇಲ್ಲ, ಶಾಕ್ ಆಗಿತ್ತು ನನಗೆ. ಅದಾದ್ಮೇಲೆ ಇವರು ನೀ ಬೆಂಡ್ ಆನ್ ಮಾಡಿ ಪ್ರಪೋಸ್ ಎಲ್ಲ ಮಾಡಿದ್ರಲ್ಲ ಸಿಚುಯೇಷನ್ ಸಾಂಗಿಗೋಸ್ಕರ, ಆವಾಗ ನಾನು ಏನಾಗ್ತದೆ, ಇವನು ಫ್ಲವರ್ ಬೊಕ್ಕೆ ಹಿಂಗೆ ಇಟ್ಕೊಂಬಂದ, ನಾನು ಯಾರಪ್ಪ ಕಳಿಸ್ತಾ ಇದ್ದಾರೆ, ಕಣ್ಗೂ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಆಮೇಲೆ ಹಿಂಗೆ ಬೊಕ್ಕೆ ಓಪನ್ ಆಗಿದ ತಕ್ಷಣ ಗೊತ್ತಾಯ್ತು ಸದ್ಯ ಇವನೇ ಅಂತ. ಆವಾಗ ಫುಲ್ ಖುಷಿ ನಾನು. ಆಮೇಲೆ ಹಾಡು ಏನು ಹಾಡ್ತಿದ್ದಾರೆ ನಂಗೆ ಏನೂ ಗೊತ್ತಿಲ್ಲ, ಫುಲ್ ಸ್ಟೇಜಲ್ಲಿ ಬ್ಲ್ಯಾಂಕ್ ಆಗಿ ಹೋಗಿದ್ದೆ ನಾನು. ಹ್ಯಾಪಿ ಟಿಯರ್ಸಲ್ಲಿ ಫುಲ್ ನಾನು ಜಾಲಿ ಆಗಿದ್ದೆ. ದೆನ್ ಅದಾದಮೇಲೆ ಹಾಡಿಸಿದ್ರಲ್ಲ, ಅವಾಗ ಗೊತ್ತಾಯ್ತು, ಓ ದಿಸ್ ಇಸ್ ದ ಸಾಂಗ್ ಇಸ್ ಸ್ಯಾಂಗ್ ಫಾರ್ ಮೀ ಅಂತ. ಆದರೂ ಅಷ್ಟೇ, ಬಟ್ ಅದ್ರ ಬಗ್ಗೆ ಹೇಳಬೇಕಾದ್ರೆ ಇಸ್ ವೆರಿ ಸೈಲೆಂಟ್. ಎವ್ರಿಥಿಂಗ್ ಎಲ್ಲದಕ್ಕೂ ಏನೋ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಫ್ಯೂಚರ್ ಯಾವುದೇ ಹುಡುಗಿ ಸಿಕ್ಕಿದ್ರೆ ಶಿಲ್ ಬಿ ದ ಲಕ್ಕಿಯೆಸ್ಟ್ ಗರ್ಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾ, ಇನ್ನಾದರೂ ಹುಡುಗಿ ಸಿಗ್ಲಿ ಬ್ಯಾಚುಲರ್ ಆಗಿರೋರಿಗೆ. ಏನು ಸಿಕ್ಕಲ್ ಬಿಡ್ರಿ. ಓಕೆ ಅಮೋಘ, ನೀವು ಈಗ ಹಾಡಿಲ್ಲ ಅಂದರೆ ಹೇಗೆ? ನೀವು ನಿಮ್ಮ ಫೇವ್ರೆಟ್ ಸಾಂಗ್, ಈ ಸಾಂಗನ್ನು ಸಂಜೀತ್ ಹೆಗಡೆ ಸರ್ದು ನಿನ್ನೆ ತನಕ ಸಾಂಗ್. ಓಕೆ, ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ, ಕಂಡೊಡನೆ ಒಮ್ಮೆ ನಿನ್ನನ್ನೇ ನಡೆಯುವ ಆಶೆಯು ನಾ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ, ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾನಿನ್ನು ಮುಂದೆ ನಿನ್ನ ಗುಲಾಮ, ನನ್ನ ತನಕ ನನ್ನ ತನಕ ಓ ಥ್ಯಾಂಕ್ ಯು. ದ್ಯಾಮೇಶ್ ಅವರೇ, ನೀವು ನಿಮ್ಮ ಫೇವ್ರೆಟ್ ಮತ್ತೆ ಇನ್ನೊಂದ್ಸರಿ ಯಾವುದಾದ್ರೂ ಹಾಡು, ನೀವು ಸ್ಟೇಜ್ ಮೇಲೆ ಹಾಡಿದ್ದ ಹಾಡನ್ನೇ ಹಾಡಿ. ಚಿಕ್ಕದು ಒಂದು ಚರಣ ಹಾಡಿ ಸಾಕು. ನೀನು ಹಾಡಿರೋದೇ ಹಾಡು. ಆಕಾಶ ನೀನೆ ನೀಡೊಂದು ಗೂಡು, ಬಂತೀಗ ಪ್ರೀತಿ ಹಾರೇ, ತಂಗಾಳಿ ನೀನೆ ನೀಡೊಂದು ಗೂಡು, ಕಂಡಿತು ಕಾಲುದಾರೆ, ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲೇ, ಪ್ರೀತಿಯ ಹಂಬಾರಿ. ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸುನಿಲ್ ಅವರೇ, ನೀವು ಮತ್ತು ಲಹರಿ ಅವರು ಯಾವುದಾದ್ರೂ ಒಂದು ಡ್ಯೂಯೆಟ್ ಹಾಡನ್ನು ಹಾಡ್ತೀರಾ? ಹಾಂ, ಓಕೆ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು. ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಚ್ಚಿದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರೆ ಮಾತೇಕೆ. ಹೊಸ ಭಾಷೆದು ರಸಕಾವ್ಯವಿದು, ಇದಾಡಲು ಕವಿ ಬೇಕೆ. ಲಲಲ 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 ಲಲಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರಿ. ನಮ್ಮ ಜೊತೆಗೆ ತುಂಬಾ ಒಳ್ಳೆಯ ಒಂದು ಕಾಲಾವಕಾಶವನ್ನು ಕೊಟ್ಟು ನಮ್ಮ ವೀಕ್ಷಕರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿರ್ತಾರೆ. ನಾವು ಕೂಡ ಅಷ್ಟೇ ವೈಯಕ್ತಿಕವಾಗಿ ಬಹಳ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಸುವರ್ಣ ಟಿವಿಗೂ ತುಂಬ ಥ್ಯಾಂಕ್ಸ್. ನಿಮಗೂ ಕೂಡ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಯುಗಾದಿ ಹಬ್ಬದ ನಮ್ಮ ಟೀಮ್ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದಾಗಿತ್ತು ಯುಗಾದಿ ಹಬ್ಬದ ಭರ್ಜರಿ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.